ಮುನಿರಾಯ ದೂರ ಮುನಿರಾಯ ಸ್ವಾರಿಯಲ್ಲಿಗೆ ದೂರ ಮುನಿರಾಯ ಬಂದ ಕಾರಣವೇನು ಬೀಳದ ಜಿಯ ಬಂದ ಕಾರಣವೇನು ಬೀಳದ ಜಿಯ ಧಾರುಣಿಯುಳು ಪೊದತೇನುಂಟು ಧಾರುಣಿಯುಳು ಪೊದತೇನುಂಟು ಮತ್ತೆ ಯಾರ್ಯಾರಿಗಾಯ್ತು ಜಗಳ ಗಂಟು ಸ್ವಾರಿ ಇಲ್ಲಿಗೆ ದೂರ ಮುನಿರಾಯ ಬಂದ ಕಾರಣವೇನೋ ಬೀಳದ ನೀಯ ಮುನಿರಾಯ ಆಯ ಆಯ ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲಿಯಾ ಅಂಚಾರ್ಮಾಡಿ. ಮತ್ತೊಂದು ವಿಭಿನ್ನವಾದಂತಹ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸುಬ್ರಯ್ಯ ಹೊಳ್ಳರ ಪಾಡ್ಕಾಸ್ಟ್ ಅಂದರೆ ಸಂದರ್ಶನದ ಭಾಗ ಬರ್ತಾ ಇದೆ, ಅದನ್ನು ನೀವು ನೋಡ್ತಾ ಇದ್ದೀರಿ. ಇವತ್ತಿನ ವಿಡಿಯೋದಲ್ಲಿ ಏನು ವಿಚಾರ ಅಂತ ಕೇಳಿದರೆ, ಕಟೀಲು ಮೇಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪೋಸ್ಟ್ಗಳು ಹರಿದಾಡ್ತಾ ಇತ್ತು. ಅದರ ಬಗ್ಗೆ ಒಂದು ಹೇಳಿಕೆಗಳನ್ನೆಲ್ಲ ಕೂಡ ಕೊಟ್ಟಿದ್ದರು ಅಂತ ಹೇಳಿ, ಅಂದರೆ ಬ್ರಾಹ್ಮಣರ ಮನೆಗೆ ಮಾತ್ರ ದೇವರು ಹೋಗುವಂಥದ್ದು, ಉಳಿದವರ ಮನೆಗೆ ಹೋಗುವುದಿಲ್ಲ ಎನ್ನುವಂಥ ಹೇಳಿಕೆಗೆ ಈ ಹಿಂದೆ ಸ್ಪಷ್ಟೀಕರಣವನ್ನು ಕಟೀಲು ಏನು ಅಲ್ಲಿಯ ಅರ್ಚಕರೆಲ್ಲ ಕೊಟ್ಟಿದ್ದಾರೆ. ನಾವು ಮೇಳದಲ್ಲಿ ವೃತ್ತಿಪರ ಕಲಾವಿದರಾಗಿರೋದರಿಂದ ಒಂದಷ್ಟು ವಿಚಾರಗಳನ್ನು ಹೇಳುವಂಥದ್ದು ಅಂತ ಕೇಳಿದರೆ, ಈಗ ಉಳಿದವರು ಹೇಳುವುದಕ್ಕೂ ಮೇಳದಲ್ಲಿ ಉದ್ಯೋಗವನ್ನು ಮಾಡ್ತಾ ಇರುವಂತಹ ದುಡಿತಾ ಇರುವಂಥವರು ಹೇಳೋ ವಿಚಾರಕ್ಕೂ ಸ್ವಲ್ಪ ಅದು ನಿಮಗೆ ಗೊತ್ತಾಗ್ತದೆ ಅಂತ ಹೇಳಿ, ಅದು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥದ್ದು ಅವರಿಗೆ ಬಿಟ್ಟದ್ದು. ಅವರಿಗೆ ಆ ರೀತಿ ಕಂಡಿರ್ಬೋದು ಅಥವಾ ಆ ರೀತಿಯ ಅನುಭವಗಳಾಗಿರ್ಬೋದು, ಗೊತ್ತಿಲ್ಲ. ಆದರೆ ಇಲ್ಲಿ ವಿಚಾರಗಳೇನು ಕೇಳಿದರೆ, ಕಟೀಲು ಮೇಳ ಅಂತ ಹೇಳಿದರೆ ಹರಕೆ ಆಟಗಳು ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಎಲ್ಲರೂ ಕೂಡ ಕಟೀಲು ಮೇಳದ ಆಟವನ್ನು ಆಡಿಸಬೇಕು ಅಥವಾ ಕಟೀಲು ಮೇಳದ ಆಟವನ್ನು ಆಡಿಸಬೇಕು, ಅದರ ಉದ್ದೇಶ ಏನಂತ ಕೇಳಿದರೆ, ಈಗ ಕಟೀಲು ಮೇಳದ ಯಕ್ಷಗಾನವನ್ನು ಒಂದೇ ಜಾತಿಗೆ ಸೀಮಿತವಾಗಿ ಕೊಡುವಂಥದ್ದಲ್ಲ, ಎಲ್ಲ ಜಾತಿಯವರಿಗೂ, ಅಂದರೆ ಹಿಂದೂ ಧರ್ಮದಲ್ಲಿರುವಂತಹ ಎಲ್ಲ ಜಾತಿಯವರಿಗೂ ಕೂಡ ಯಕ್ಷಗಾನವನ್ನು ಕೊಡುವಂಥದ್ದು ಇದೆ. ಈಗ ಬಜ್ಪೆಯಲ್ಲೆಲ್ಲ ಕೆಲವು ಯಾರು ಒಬ್ಬರು ಮುಸ್ಲಿಂ ಧರ್ಮದವರು ಕೂಡ ಆಡಿಸ್ತಾ ಇದ್ದರು. ಅದು ಬಿಡಿ, ಅದನ್ನು ನಾವು ಬಿಟ್ಟು ಮಾತಾಡೋದು ನೋಡಿದರೆ, ಹಿಂದೂ ಧರ್ಮದ ಪ್ರತಿಯೊಬ್ಬರಿಗೂ ಕೂಡ ಕಟೀಲು ಮೇಳದ ಆಟ ಅಂದರೆ ಹರಕೆ ಆಟವನ್ನು ಕೊಡುವಂಥದ್ದು ಇದೆ. ಅದರ ಉದ್ದೇಶ ಏನು? ಮೇಳದ ದೇವರು ಮನೆಗೆ ಬರಬೇಕು ಅನ್ನುವಂತಹ ಉದ್ದೇಶ, ಗೆಜ್ಜೆ ಸೇವೆ ಆಗಬೇಕು ಅಂತ ಹೇಳಿ ಉದ್ದೇಶ. ಈ ನಮ್ಮ ಮೇಳದಲ್ಲಿ ಏನು ಕೇಳಿದರೆ, ಇವತ್ತು ಯಕ್ಷಗಾನವನ್ನು ನಾವು ಮುಗಿಸ್ತೇವೆ. ಇವತ್ತು ಒಂದು ಕಡೆಯಲ್ಲಿ ಯಕ್ಷಗಾನ ಮುಗಿಸಿ ನಾಳೆ ಒಂದು ಕಡೆಯಲ್ಲಿ ಯಕ್ಷಗಾನ ಇರ್ತದೆ ಅಂತ ಕೇಳಿದರೆ, ಅಲ್ಲಿಗೆ ಹೋಗುವಾಗ ವ್ಯವಸ್ಥೆಗಳು ಹೇಗಿರ್ತದೆ ಕೇಳಿದರೆ, ಕಲಾವಿದರಿಗೆ ಮಲಗುವುದಕ್ಕೆ ಒಂದು ಆಟ ಆಡಿಸುವಂಥವರ ಮನೆಯಲ್ಲೇ ವ್ಯವಸ್ಥೆಯನ್ನು ಮಾಡ್ತಾರೆ, ಅಥವಾ ಅಲ್ಲಿ ನೆಂಟರಿದ್ದಾರೆ, ಜಾಗದ ಕೊರತೆ ಇದೆ ಅಂತ ಹೇಳಿದರೆ ಬದಲಾಯಿಸ್ತಾರೆ. ಮೇಳದ ದೇವರು ಒಂದು ಆ ಊರಿನಲ್ಲಿರುವಂಥ ಒಂದು ದೇವಸ್ಥಾನದಲ್ಲಿ, ಹತ್ತಿರ ದೇವಸ್ಥಾನ ಇದ್ದರೆ ದೇವಸ್ಥಾನದಲ್ಲಿ ಮೇಳದ ದೇವರು ಮತ್ತು ಮೇಳದ ಅರ್ಚಕರು ಯಾರಿದ್ದಾರೆ ಅವರಿಗೆ ಉಳಿದುಕೊಳ್ಳುವಂತಹ ವ್ಯವಸ್ಥೆ ಇರ್ತದೆ. ಅದರ ಜೊತೆಗೆ ನಮಗೆ ಮೇಳದ ಕಲಾವಿದರಿಗೆ ಕೂಡ
ಬೇರೆ ಕಡೆಯಲ್ಲಿ ವ್ಯವಸ್ಥೆ ಇಲ್ಲ ಅಂತ ಹೇಳಿದರೆ ಅದೇ ದೇವಸ್ಥಾನದಲ್ಲಿ ಕಲಾವಿದರಿಗೂ ಬಿಡಾರ ಅಂದರೆ ಮಲಗುವ ವ್ಯವಸ್ಥೆ ಇರ್ತದೆ. ಮೇಳದ ದೇವರು ಅಲ್ಲಿಯೇ ಇರ್ತಾರೆ, ಮೇಳದ ಅರ್ಚಕರು ಕೂಡ ಅಲ್ಲಿಯೇ ಇರ್ತಾರೆ. ಇದು ಒಂದು ವಿಚಾರ. ಇದಲ್ಲದ ದೇವಸ್ಥಾನದ ಬಿಡಾರ ಅಲ್ಲ ಕೇಳಿದರೆ ಅಲ್ಲಿ ಅದು ಹಾಲಲ್ಲಿ ಬಿಡಾರದ ವ್ಯವಸ್ಥೆ ನಮಗಿರ್ತದೆ. ಅಲ್ಲಿ ದೇವರನ್ನು ಕೂಡ ಒಮ್ಮೊಮ್ಮೆ ಅಲ್ಲೇ ಇಡುವಂತಹ ವ್ಯವಸ್ಥೆ, ಹಾಲಲ್ಲೇ ಇಡುವಂತಹ ವ್ಯವಸ್ಥೆ ಮಾಡ್ತಾರೆ. ಮೇಳದ ಅರ್ಚಕರು ಕೂಡ ಅಲ್ಲೇ ಇರ್ತಾರೆ. ಇದು ಇಲ್ಲದೆ ಹೋದರೆ ಈ ಹಾಲಿನ ವ್ಯವಸ್ಥೆ ಇಲ್ಲ, ಬೇರೆ ದೇವಸ್ಥಾನದ ವ್ಯವಸ್ಥೆ ಇಲ್ಲ ಅಂತ ಕೇಳಿದರೆ ನಮಗೆ ಕಲಾವಿದರಿಗೆ ಏನು ಅಂತ ಕೇಳಿದರೆ ಆಟ ಆಡಿಸುವವರ ಮನೆಯಲ್ಲಿ ವ್ಯವಸ್ಥೆ ಇದ್ದರೆ, ಮೇಳದ ದೇವರ ಒಂದು ಬ್ರಾಹ್ಮಣರ ಮನೆಯಲ್ಲಿ ಕೆಲವು ಕಡೆ ವ್ಯವಸ್ಥೆಗಳು ಯಾಕೆ ಆಗುವುದು ಅಂತ ಕೇಳಿದರೆ ಅದನ್ನು ಅಲ್ಲಿರುವಂತಹ ಯಾವುದು ಮೇಳದ ದೇವರಿಗೆ ಬೆಳಗಿನ ಹೊತ್ತಿನ ಪೂಜೆ ಎಲ್ಲ ಆಗಬೇಕು ಅಂತ ಇರ್ತದೆ. ಇದೊಂದು ವಿಚಾರ. ಅಲ್ಲಿ ಬೆಳಿಗ್ಗೆ 10 ಗಂಟೆಗೆ ಅಲ್ಲ, ಬೆಳಿಗ್ಗೆ ಎಷ್ಟೋ ನನಗೆ ಸಮಯ ಕರೆಕ್ಟ್ ಗೊತ್ತಿಲ್ಲ, ಅಲ್ಲಿ ಬೆಳಗಿನ ಹೊತ್ತಿನ ಪೂಜೆ ಎಲ್ಲ ಆಗಬೇಕು. ಅಲ್ಲಿ ಆ ಪೂಜೆ ಆಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟಿರುವಂಥದ್ದು ಒಂದು. ಮತ್ತು ಆ ಮೇಳದ ಅರ್ಚಕರಿರ್ತಾರಲ್ಲ, ಅವರಿಗೆ ಬೇಕಾದಂತಹ ಬೆಳಗಿನ ಯಾವುದು ಫಲಹಾರದ ವ್ಯವಸ್ಥೆಗಳೆಲ್ಲವನ್ನು ಕೂಡ ಅದೇ ಮನೆಯವರು ಒದಗಿಸ್ತಾರೆ ಅನ್ನುವಂಥದ್ದು. ಮತ್ತು ಅವರಿಗೆ ಸ್ವಲ್ಪ ಕಂಫರ್ಟೇಬಲ್ ಆಗಿ ಇರುವಂತಹ ವ್ಯವಸ್ಥೆಗಳು ಇರ್ತದೆ ಅನ್ನುವಂಥದ್ದು ಒಂದು ಉದ್ದೇಶ. ಇಲ್ಲಿ ಯಾವುದೇ ಗೊಂದಲ ಬೇಡ ಅಂತ ಹೇಳಿ. ಬಿಡಾರ ಅಂದರೆ ಕೇವಲ ಅಲ್ಲಿಗೆ ಹೋಗುವಂಥದ್ದು, ಇಲ್ಲಿಗೆ ಓಕೆ, ಎಲ್ಲಿ ಬ್ರಾಹ್ಮಣರ ಮನೆಯಲ್ಲಿಯೇ ಮೇಳದ ದೇವರಿದ್ದಾರೆ, ಬೆಳಗಿನ ಹೊತ್ತಿನ ಪೂಜೆ ಅಲ್ಲಿ ಆಗ್ತದೆ. ಮತ್ತು ಆ ಮೇಳದ ಅರ್ಚಕರಿಗೆ ಫಲಹಾರದ ವ್ಯವಸ್ಥೆಗಳೆಲ್ಲ ಅಲ್ಲಿ ಆಗ್ತದೆ. ಆದರೆ ಸಂಜೆ ಮೆರವಣಿಗೆಯಲ್ಲಿ ಬರುವಂಥದ್ದು ಆಟ ಆಡಿಸುವವರ ಮನೆಗೆ ಅಲ್ವಾ, ಆಟ ಆಡಿಸುವವರ ಮನೆಗೆ ಸಂಜೆ ಬರುವಂಥದ್ದು. ಮತ್ತು ಆ ಹೇಳಿಕೆ ಯಾಕೆ ಕೊಟ್ಟಿದ್ದಾರೆ ಎನ್ನುವಂಥದ್ದು ಬಹಳ ಗೊಂದಲ ಇದೆ. ಅದು ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ. ಅದು ಅಲ್ಲಿ ದೇವರ ಪೆಟ್ಟಿಗೆಯನ್ನು ಬ್ರಾಹ್ಮಣರ ಮನೆಯಲ್ಲಿ ಇಡುವಂಥದ್ದು, ಅಲ್ಲಿ ಎಷ್ಟೇ ಇದ್ದರೂ ಅವರಿಗೆ ಆ ಬ್ರಾಹ್ಮಣರಿಗೆ ಅವರಿಗೆ ಬೇಕಾದಂತಹ ಅಂದರೆ ಮೇಳದ ಅರ್ಚಕರಿರ್ತಾರಲ್ಲ, ಅವರಿಗೆ ಬೇಕಾದ ಸ್ವಲ್ಪ ಪೂರಕ ವ್ಯವಸ್ಥೆಗಳನ್ನು, ಫಲಹಾರದ ವ್ಯವಸ್ಥೆಗಳನ್ನೆಲ್ಲ ಅಲ್ಲಿ ಅವರು ಮಾಡ್ತಾರೆ. ಪೂಜೆಯಲ್ಲಿ ಬೆಳಗಿನ ಪೂಜೆ ಕೂಡ ಎಲ್ಲ ಆಗಿ ಆಟ ಆಡಿಸೋರಿಗೆ ಅವರನ್ನು ಅಲ್ಲಿಗೆ ಕರೆದು ಅಥವಾ ಪ್ರಸಾದವನ್ನು ಕೊಡುವಂಥ ವ್ಯವಸ್ಥೆ ಮಾಡಿ, ಮತ್ತು ಅಲ್ಲಿಂದಲೇ 4 ಗಂಟೆಗೆ ಈಗ ಕಾಲಮಿತಿ ಆಗಿರೋದ್ರಿಂದ 4 ಗಂಟೆಗೆ ದೇವರು ಚೌಕಿಗೆ ಬರುವ ಹಾಗೆ ಆ ಮನೆಯಿಂದಲೇ ಚೌಕಿಗೆ ಬರ್ತದೆ. ಆಟ ಆಡಿಸುವವರ ಮನೆಗೇ ಬರ್ತಾರೆ, ಚೌಕಿಯಲ್ಲಿ ದೇವರನ್ನು ಕೂತ್ಕೊಳ್ಳಿಸುವಂಥದ್ದು ಇದೆ ಅಂತ ಹೇಳಿ. ಅಲ್ಲಿ ಏನು ಭಿನ್ನಾಭಿಪ್ರಾಯಗಳನ್ನಂಥದ್ದಿಲ್ಲ. ಅಂದರೆ ಇದರ ಬಗ್ಗೆ ಗೊಂದಲಗಳು ಯಾಕೆ ಹುಟ್ಟಿಕೊಂಡಿದೆ ಅನ್ನುವಂಥದ್ದೇ. ನಾವೀಗ ಇಷ್ಟು ವರ್ಷ ಮೇಳದಲ್ಲಿ ಒಂದು 15 ವರ್ಷಗಳ ಆಯ್ತು ಅನುಭವಗಳು. ಬಟ್ ಅದರ ಬಗ್ಗೆ ಏನು ಅಷ್ಟೊಂದು ಗೊಂದಲದ ವಿಚಾರಗಳು ಬರುವಂಥದ್ದು ಸರಿಯಲ್ಲ. ಈಗ ಬಸ್ಸಲ್ಲಿ ನಮ್ಮೊಟ್ಟಿಗೆ ದೇವರ ಪೆಟ್ಟಿಗೆ ಇರ್ತದೆ. ನಮಗೆ ಬಿಡಾರ ಬೇರೆ ಬೇರೆ ಮನೆಗಳಲ್ಲಿ ಮಾಡಿದರೆ ನಾವು ಬೇರೆ ಬೇರೆ ಮನೆಗಳಲ್ಲಿ ಕಲಾವಿದರು ಮಲಗುವುದಕ್ಕೆ ಹೋಗ್ತೇವೆ. ದೇವರ ಪೆಟ್ಟಿಗೆಯನ್ನು ಏನು ಮಾಡ್ತಾರೆ ಕೇಳಿದರೆ, ಒಂದು ದೇವಸ್ಥಾನದಲ್ಲಿ ವ್ಯವಸ್ಥೆಗಳಿದ್ರೆ ದೇವಸ್ಥಾನದಲ್ಲಿ ಅವರಿಗೆ ಫಲಹಾರದ ವ್ಯವಸ್ಥೆ ಆಗಿರಲಿ, ಅಥವಾ ಮೇಳದ ಅರ್ಚಕರಿಗೆ ಸ್ನಾನ ಮಾಡುವಂಥದ್ದು, ಅದು ಮತ್ತೊಂದು ಮಗದೊಂದು, ಮತ್ತು ಬೆಳಗಿನ ಪೂಜೆಗೆ ಆಟ ಆಡಿಸುವವರನ್ನು ಅದೇ ಬೆಳಗಿನ ಪೂಜೆಗೆ ಅಲ್ಲಿಗೆ ದೇವಸ್ಥಾನಕ್ಕೆ ಬರಲಿಕ್ಕೆ ಅಲ್ಲಿ ವ್ಯವಸ್ಥೆ. ಅದೇ ದೇವಸ್ಥಾನದಿಂದ ಸಂಜೆ 4 ಗಂಟೆಗೆ ದೇವರನ್ನು ಪುನಃ ಆಟ ಆಡಿಸುವವರ ಮನೆಗೆ ಮೆರವಣಿಗೆಯಲ್ಲಿ ಕರ್ಕೊಂಡು ಬರುವಂಥದ್ದು ನಿಮಗೆ ಗೊತ್ತಿದೆ. ಅದು ಬ್ರಾಹ್ಮಣ ದೇವಸ್ಥಾನದ ವ್ಯವಸ್ಥೆ ಇಲ್ಲ, ಹಾಲಿನ ವ್ಯವಸ್ಥೆ ಇಲ್ಲ ಅಂತಿದ್ರೆ ಮಾತ್ರ, ಅಥವಾ ಆಟ ಆಡಿಸುವವರ ಮನೆಯಲ್ಲಿ ಕೆಲವೊಮ್ಮೆ ಏನಾಗ್ತದೆ, ನಮಗೆ ಮಲಗುವುದಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆ ಅಂತ ಕೇಳಿದರೆ ಅಲ್ಲಿ ಸದ್ದು ಗದ್ದಲ ಮತ್ತೊಂದು ಮಗದೊಂದು ಸ್ವಲ್ಪ ಅಂದರೆ ನೆಂಟರಿಷ್ಟರಲ್ಲಿ ಇರುವಾಗ ಅಲ್ಲಿ ವ್ಯವಸ್ಥೆಗಳು ಸರಿಯಾಗುವುದಿಲ್ಲ ಅನ್ನೋ ಉದ್ದೇಶಕ್ಕೆ ಬೇರೆ ಮನೆಯನ್ನು ಆಟ ಆಡಿಸುವವರೇ ನಮಗೆ ಒದಗಿಸಿ ಕೊಡ್ತಾರೆ. ಹೀಗೆ ಹಾಗಾಗಿ 4 ಗಂಟೆಯ ಹೊತ್ತಿಗೆ ಮೆರವಣಿಗೆಯ ಪ್ರಕ್ರಿಯೆಗಳೆಲ್ಲ ಆರಂಭ ಆಗ್ತದಲ್ಲ. ಈ ಮೆರವಣಿಗೆಗಳು ಬೇರೆ ಕಡೆಯಿಂದ ಆಟ ಆಡಿಸುವವರ ಮನೆಗೆ ಬರುವಂಥದ್ದೇ ಅದೇ ಒಂದು ಜಾತ್ರೆ. ಬ್ರಾಹ್ಮಣರ ಮನೆಯಿಂದಲೋ ಹಾಲಿನಿಂದಲೋ ಮತ್ತೊಂದು ಕಡೆಯಿಂದಲೋ ಇಲ್ಲಿಗೆ ಬರುವಂಥದ್ದೊಂದು ಜಾತ್ರೆ, ಹಬ್ಬ ಅಂತ ಹೇಳಿ. ಸೊ ಅಲ್ಲಿ ಭೇದ ಭಾವವನ್ನು ಕಲ್ಪಿಸಿಕೊಳ್ಳುವಂಥದ್ದು ಸರಿಯಾದ ವಿಚಾರ ಅಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ. ಅವರು ಹೇಳಿರುವಂಥದ್ದು ಯಾವ ಉದ್ದೇಶದಿಂದ
ಭಾಷಣ ಮಾಡುವಾಗ ಹೇಳಿದ್ದಾರೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಅವರ ಅಭಿಪ್ರಾಯವನ್ನು ಮಾಡಿರ್ಬೋದು. ಅದೇ ನಾವು ಒಂದು ಮೇಳದಲ್ಲಿ ಇರುವ ಕಾರಣದಿಂದಾಗಿ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥದ್ದು. ಹಾಗಾಗಿ ಇದರ ಬಗ್ಗೆ ಏನು ಕೆಲವರೆಲ್ಲ ನೆಗೆಟಿವ್ ಥಾಟ್ಸ್ ಇರ್ಬೋದು, ಹೌದಾ ಹಾಗೆಯೋ ಹೀಗೆ ಅಂತ ಹೇಳಿ. ಆಟ ಆಡಿಸಿದವರಿಗೆಲ್ಲ ಗೊತ್ತಿದೆ, ಯಾರು ಆಟ ಆಡಿಸಿದ್ದಾರೆ ಅವರಿಗೆಲ್ಲ ಗೊತ್ತಿದೆ ಅದು ವಿಚಾರಗಳು ಹಾಗಲ್ಲ ಅಂತ ಹೇಳಿ. ಮತ್ತು ಮೇಳ ಅಂತ ಹೇಳಿದರೆ ಸ್ವಲ್ಪ ಶುದ್ಧಾಚಾರಗಳೆಲ್ಲ ಇದೆ, ಅದು ಕೂಡ ಗೊತ್ತಿದೆ. ಮೇಳದ ಅರ್ಚಕರು ಅಂತ ಕೇಳಿದರೆ ಅವರಿಗೆ ಅವರದ್ದೇ ಆದಂತಹ ಒಂದಷ್ಟು ಏನು ಶುದ್ಧಾಚಾರಗಳ ವಿಚಾರಗಳು ಇರ್ತದೆ. ಬೆಳಗಿನ ಪೂಜೆಗೆ ಆಗಿರಲಿ, ಒಂದು ಕಡೆಯಲ್ಲಿ ಇವತ್ತಿನ ಆಟ ಮುಗಿಸಿ ನಾಳೆ ಆಟಕ್ಕೆ ಹೋದರೆ ಅಲ್ಲಿ ಬೆಳಗಿನ ದೇವರಿನ ಪೂಜೆ ಆಗಬೇಕಲ್ಲ, ಅದರ ವಿಚಾರಗಳಾಗಿರಲಿ. ಸೊ ಅಲ್ಲಿಂದ ಹಿಡಿದು 4 ಗಂಟೆಗೆ ಚೌಕಿಗೆ ಬರುವಲ್ಲಿ ಅವರಿಗೆ ಆಗಿರಲಿ. ಸೊ ಎಲ್ಲದಕ್ಕೊಂದು ಪೂರಕ ವ್ಯವಸ್ಥೆಗಳು ಬೇಕಾಗಿರೋ ಕಾರಣ ಮಾತ್ರ ಹೊರತು ದೇವರ ಆಟ ಆಡಿಸುವವರ ಮನೆಗೆ ಬರುವುದೇ ಇಲ್ಲ ಅನ್ನುವಂಥದ್ದು ಇದಲ್ಲ. ಆಟ ಆಡಿಸುವವರ ಮನೆಗೆ ಬರುವುದೇ ಇಲ್ಲ ಅಂತಿದ್ರೆ ಮತ್ತೆ ಅವರು ಹರಕೆ ಆಟವನ್ನು ಆಡಿಸುವಂಥದ್ದು ಯಾಕೆ? ಆಟ ಆಡಿಸುವುದೇ ಕಟೀಲು ಮೇಳದ ದೇವರು ಅವರ ಮನೆಗೆ ಬರಬೇಕು ಅಂತ ಹೇಳಿ, ಇಲ್ಲದಿದ್ದರೆ ಹರಕೆ ಆಟವನ್ನು ಆಡಿಸುವಂಥದ್ದು ಅದು ಯಾಕೆ? ಸೊ ಇದರ ಬಗ್ಗೆ ಏನು ಗೊಂದಲ ಬೇಡ ಅಂತ ಹೇಳ್ತಾ ಈ ವಿಚಾರವನ್ನು ಹೇಳಬೇಕಿತ್ತು, ಹೇಳಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.